ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಭೇಟಿ ಬೆನ್ನಲ್ಲೇ ಸಿಎಂ ಆಪ್ತರ ದೆಹಲಿ ಪರೇಡ್ ಶುರುವಾಗಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ದಿಢೀರ್ ದೆಹಲಿಗೆ ತೆರಳಿದ್ದಾದ್ರೂ ಯಾಕೆ? ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಭೇಟಿ ಬೆನ್ನಲ್ಲೇ ಸಿಎಂ ಆಪ್ತರು ದೆಹಲಿ ದೌಡಾಯಿಸ್ತಾ ಇರೋದು ಕಾರಣ ಏನು? ಹೇಳಿ ಕೇಳಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವರು ಕೆಎನ್ ರಾಜಣ್ಣ. ಮಾಜಿ ಸಚಿವ ಕೆಎನ್ ರಾಜಣ್ಣ ದೆಹಲಿ ಭೇಟಿಯ ಔಚಿತ್ಯ ಏನು? ಯಾವ ಕಾರಣಕ್ಕೆ ದೆಹಲಿಗೆ ತೆರಳುವುದಕ್ಕೆ ನಿರ್ಧಾರವನ್ನು ಮಾಡಿದ್ರು? ದೆಹಲಿ ಭೇಟಿಯೇ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತರು ಮಾಜಿ ಸಚಿವ ಕೆಎನ್ ರಾಜಣ್ಣ. ನಾಯಕತ್ವ ಬದಲಾವಣೆ ಬೇಡವೇ ಬೇಡ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಈ ಹಿಂದೆ ಹಲವಾರು ಬಾರಿ ಹೇಳಿದ್ದುಂಟು. ನನ್ನ ಬೆಂಬಲ ಯಾವತ್ತೂ ಸಿದ್ದರಾಮಯ್ಯನವ್ರಿಗೆ ಇದ್ದೇ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದುಂಟು. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಗದ್ದುಗೆಯ ಒಂದು ಆಸೆ ಇಟ್ಕೊಂಡಿರುವಂಥದ್ದು ಗೊತ್ತಿರುವಂತಹ ವಿಚಾರವೇ. ನಾಯಕತ್ವ ಬದಲಾವಣೆಯ ಗಾಳಿ ಬೀಸ್ತಾ ಇರುವಂತಹ ಸಂದರ್ಭ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಗೊಂದಲ ಮನೆ ಮಾಡಿರುವಂತಹ ಸಂದರ್ಭದಲ್ಲೇ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸೋದಕ್ಕೆ ಕೆಎನ್ ರಾಜಣ್ಣ ತಯಾರಿ ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದು ಪರ ವಕಾಲತ್ತು ವಹಿಸೋದಕ್ಕೆ ಕೆಎನ್ ರಾಜಣ್ಣ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಬೆನ್ನಲ್ಲೇ ಕೆಎನ್ ರಾಜಣ್ಣ ಕೂಡ ದೆಹಲಿಗೆ ತೆರಳುತ್ತಾ ಇರುವಂಥದ್ದು ಕುತೂಹಲಕ್ಕೆ ಮನೆ ಮಾಡಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವ್ರು. ಸೊ ಹಾಗಾಗಿ ಈಗ ಕೆಎನ್ ರಾಜಣ್ಣ ದೆಹಲಿಗೆ ತೆರಳಿರೋದರ ಕಾರಣ ಏನಿರಬಹುದು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಲಿಕ್ಕೋ, ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿ ಅಂತ ಹೇಳಲಿಕ್ಕೋ, ಪವರ್ ಶೇರಿಂಗ್ ವಿಚಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ಈ ಸಂಬಂಧ ದೆಹಲಿಗೆ ಭೇಟಿ ಕೊಡ್ತಾ ಇರೋದರ ಔಚಿತ್ಯ ಏನಿರಬಹುದು ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಅಪೆಕ್ಸ್ ಬ್ಯಾಂಕ್ ಚುನಾವಣೆಯ ನಿಮಿತ್ತ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ತಯಾರಿಯನ್ನು ನಡೆಸಲಿಕ್ಕೆ ಅಂತಲೇ ಕೆಎನ್ ರಾಜಣ್ಣ ದೆಹಲಿಗೆ ಪಯಣವನ್ನು ಬೆಳೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ನಾಯಕತ್ವ ಗೊಂದಲದ ನಡುವೆ ಕೆಎನ್ ರಾಜಣ್ಣ ದೆಹಲಿಗೆ ತೆರಳಿದ್ದು, ಅದರಲ್ಲೂ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಅದರ ಬೆನ್ನಲ್ಲೇ ಈಗ ಕೆಎನ್ ರಾಜಣ್ಣ ಕೂಡ ದೆಹಲಿಗೆ ತೆರಳಿರುವಂಥದ್ದೇ ಕುತೂಹಲ ಮೂಡಿಸ್ತಾ ಇದೆ. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥವ್ರು. ಹಾಗಾಗಿ ಇಬ್ಬರ ದೆಹಲಿಯ ಭೇಟಿ ಅಂದರೆ ಸತೀಶ್ ಜಾರಕಿಹೊಳಿಯ ನಂತರದಲ್ಲಿ ಕೆಎನ್ ರಾಜಣ್ಣ ಕೂಡ ದೆಹಲಿಗೆ ತೆರಳಿರುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಹುಶಃ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಮುಂದಾಗಿರಬಹುದಾ? ಅವರು ಹೇಳ್ತಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಅಪೆಕ್ಸ್ ಬ್ಯಾಂಕ್ ಗೊಂದಲದ ವಿಚಾರ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸೋದಕ್ಕೆ ಕೆಎನ್ ರಾಜಣ್ಣ ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರ ಈ ನಿಮಿತ್ತ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.